ಇತಿಹಾಸದಲ್ಲಿ ತಿಳ್ಕೊಂಡು ಬಂದಿರೋ ಹಾಗೆ ನಾವು ಹಲವಾರು ಸಮಾಜ ಸುಧಾರಕರನ್ನ ಕಂಡಿದ್ವಿ. ಸಮಾಜ ಸುಧಾರಕರನ್ನ ನಾವು ಅವರು ಏನೇನು ಸುಧಾರಣೆಗಳನ್ನು ಮಾಡಿದ್ದಾರೆ ಅನ್ನೋದನ್ನ ನಾವು ಇತಿಹಾಸದ ಪುಟಗಳಲ್ಲಿ ಓದಿದ್ವಿ, ಯಾಕಂದ್ರೆ ನಾವು ನೋಡಿರ್ಲಿಲ್ಲ. ಸೊ ಹಾಗಾಗಿ ಜ್ಯೋತಿ ಬಾಪಲೆಯಿಂದ ಹಿಡಿದು ನಮ್ಮ ಬಸವಣ್ಣನವ್ರ ತನಕ ಹಿಡಿದು ಎಲ್ಲ ವಚನಕಾರರಾಗ್ಬೋದು, ಸಮಾಜ ಸುಧಾರಕರ ಬಗ್ಗೆ ಯಾವ್ಯಾವ ರೀತಿ ಸಮಾಜದಲ್ಲಿ ಇರ್ತಕ್ಕಂಥ ದುಷ್ಟ ಪದ್ಧತಿಗಳನ್ನ ನಿವಾರಣೆ ಮಾಡಿದ್ರು, ಜನರಲ್ಲಿ ಒಂದು ಚೈತನ್ಯ ತುಂಬಿದ್ರು ಅಂತ ನಾವು ಇತಿಹಾಸದಲ್ಲಿ ಓದಿದ್ವಿ. ಆದ್ರೆ ಇವತ್ತು ನಮ್ಮ ಕಣ್ಮುಂದ್ಗಡೆನೆ ನಮ್ಮ ಅರಿವು ಭಾರತ ತಂಡ ಹಲವಾರು ಕ್ರಾಂತಿಕಾರಿಕ ಬದಲಾವಣೆಗಳನ್ನ ಸಮಾಜದಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಸೊ ಇವತ್ತು ನಾವು ಬೆಳಗಿಂದ ನೋಡಿದ್ದೇನಪ್ಪ ಅಂತಂದ್ರೆ ನಾವು ಅವ್ರ ಮನೆಗಳಿಗೆಲ್ಲ ಭೇಟಿ ಕೊಟ್ಟಾಗ ನಿಜವಾಗ್ಲೂ ಕೂಡ ನನಗೆ ಹೆಮ್ಮೆ ಅನಿಸ್ತು. ಅವರು ಅಡುಗೆ ಮನೆಯಲ್ಲಿ ಕುಂಡ್ರಿಸಿ ನಮಗೆ ಆತಿಥ್ಯವನ್ನೆಲ್ಲ ಮಾಡಿದಾಗ ಅವರ ಒಂದು ಮನಸ್ಸಲ್ಲೂ ಕೂಡ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ಒಬ್ಬ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು, ಅಧಿಕಾರಿಗಳೆಲ್ಲ ನಮ್ಮ ಮನೆಗೆ ಬಂದ್ರು ಅಂತಂದ್ರೆ ಅವರಲ್ಲಿ ಏನೋ ಒಂದ್ ರೀತಿ ನಾವು ಅಲ್ಪರು ಅಂತಕ್ಕಂಥ ಒಂದು ಭಾವನೆನೇ ಹೊಟ್ಟೋಗುತ್ತೆ. ನಾವು ಕೂಡ ಸಮಾನರು, ನಾವು ಕೂಡ ಯಾರಿಗೇನು ಕಡಿಮೆ ಇಲ್ಲ, ನಾವೆಲ್ಲರೂ ಸಮಾನರು ಅಂತಕ್ಕಂಥ ಭಾವನೆ ಆ ಹೆಣ್ಮಕ್ಳಲ್ಲಿ ಮತ್ತೆ ಆ ಮಕ್ಕಳಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ದಾಗ ಮಕ್ಕಳು ಕೂಡ ಗಮನಿಸ್ತಾ ಇದ್ರು. ಚಿಕ್ಕ ಚಿಕ್ಕ ಮಕ್ಕಳು ಅವರ ಮನಸ್ಸಲ್ಲೂ ಕೂಡ ಅದು ಬಂದಿರುತ್ತೆ. ನಿಜವಾಗ್ಲೂ ಕೂಡ ಅರಿವು ಭಾರತ ತಂಡ ನಮ್ಮ ಡಿಸ್ಟಿಕ್ಕೇ ಅಲ್ಲ, ಬೇರೆ ಬೇರೆ ಡಿಸ್ಟಿಕ್ಗಳಲ್ಲೂ ಕೂಡ ತಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ಸೊ ತುಂಬಾ ಒತ್ತಡಗಳಿದ್ದಾಗ ನಾವು ಬಂದಿರೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಸಹಕಾರ ಇದ್ದೇ ಇರ್ತದೆ. ನಾನು ಕೂಡ ಇದೇ ತಾಲೂಕು ಆಗಿರೋದ್ರಿಂದ ಮುಂದೆ ನಾನು ಕೂಡ ಇದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ. ಸೊ ಮತ್ತಷ್ಟು ಹೆಮ್ಮೆ ಅನಿಸ್ತಾ ಇದೆ. ಅರಿವು ಭಾರತ ತಂಡ ಏನು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ, ನಿಜವಾಗ್ಲೂ ಕೂಡ ಮುಂದೆ ಸಮಾಜ ಸುಧಾರಣೆಯತ್ತ ಇದು ದಾಪುಗಾಲು ಇಡ್ತಾ ಇದೆ ಅನ್ನೋದನ್ನ ನಾನು ಈ ಸಮಯದಲ್ಲಿ ಹಂಚಿಕೊಳ್ತಾ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ.